ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ದಂತೆ ವಿಮಾನ ಪತನವಾಗುತ್ತೆ. ಕ್ಯಾಂಟೀನ್ ಒಳಗೇನೆ ವಿಮಾನ ನುಗ್ಗುತ್ತೆ. ಹಾಸ್ಟೆಲ್ನ ಕ್ಯಾಂಟೀನ್ ಒಳಗೆ ಕ್ಯಾಂಟೀನ್ನಲ್ಲಿರುವಂತಹ ಆಹಾರ ಪಾತ್ರೆಗಳೆಲ್ಲ ಕೂಡ ಚಲ್ಲಾಪಿಲ್ಲಿಯಾಗಿ ಬೀಳುತ್ತೆ. ಇನ್ನಲ್ಲಿರುವಂತಹ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಾಗಿರ್ಬೇಡ, ಮೆಡಿಕಲ್ ಸಿಬ್ಬಂದಿ ಆದ್ರೆ ಅವರುಗಳ ಸ್ಥಿತಿ ಹೇಗಾಗಿರ್ಬೇಡ. ಈ ಅವಶೇಷಗಳು ಹೇಳ್ತಾ ಇದೆ ಭೀಕರತೆ ಹೇಗಿತ್ತು ಅಂತ, ಎಷ್ಟು ಫೋರ್ಸ್ಫುಲಿ ಕ್ರಾಶ್ ಆಗಿರಬಹುದು ಅನ್ನೋದಾಗಿ. ಇಡೀ ಮೆಸ್ನಲ್ಲಿರುವಂತಹ ವಸ್ತುಗಳು ಛಿದ್ರ ಛಿದ್ರವಾಗಿ ಬಿದ್ದಿದೆ. ಅಹಮದಾಬಾದ್ ಗುಜರಾತ್ನ ಮೆಡಿಕಲ್ ಕಾಲೇಜ್ನ ಕ್ಯಾಂಟೀನ್ ಇದು ನೋಡಿ. ಊಟಕ್ಕೆ ಹಾಕೊಂಡು ಕೂತಿರುವಂತ ತಟ್ಟೆಯಲ್ಲಿರುವಂತ ಅನ್ನ ಹಾಗೆ ಇದೆ. ಇಲ್ಲೇ ಕೂತಿರ್ತಾರೆ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು. ಇದ್ದಕ್ಕಿದ್ದಂತೆ ವಿಮಾನ ನುಗ್ಗುತ್ತೆ. ಬಹುಶಃ ಕನಸು ಮನಸ್ಸಿನಲ್ಲೂ ಕೂಡ ಅನ್ಕೊಂಡಿರಲ್ಲ ಯಾರು. ಊಟ ಕೂತಂತ ಸಂದರ್ಭ, 242 ಪ್ರಯಾಣಿಕರನ್ನ ಹೊತ್ತು ತರ್ತಾ ಇದ್ದಂತ ವಿಮಾನ ತಮ್ಮ ಹಾಸ್ಟೆಲ್ನ ಕ್ಯಾಂಟೀನ್ಗೆ ಬರುತ್ತೆ, ಕ್ಯಾಂಟೀನ್ಗೆ ನುಗ್ಗುತ್ತೆ, ಕ್ರಾಶ್ ಆಗುತ್ತೆ. ಅಲ್ಲಿ ಇಂಥ ದುರಂತಕ್ಕೆ ನಾವು ಸಾಕ್ಷಿ ಆಗ್ತೀವಿ ಅಂತ. ತಟ್ಟೆಯಲ್ಲಿ ಊಟ ಹಾಕೊಂಡು ಕೂತಿದ್ದಂತ ಸಿಬ್ಬಂದಿ ಜೊತೆಗೆ ವಿದ್ಯಾರ್ಥಿಗಳು, ಅದರಲ್ಲಿ 20 ಜನ ಅವರುಗಳಿಗೆ ಸಮಸ್ಯೆ ಆಗಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಯಾಕಂದ್ರೆ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಒಂದು ಕಟ್ಟಡದ ಅವಶೇಷಗಳು ಕುಸಿದು ಬಿದ್ದಿರುವಂಥದ್ದು, ಅದರ ಒಂದು ಗೋಡೆಗಳೆಲ್ಲವೂ ಕೂಡ ಬಿದ್ದಿರುವಂಥದ್ದನ್ನು ನೋಡಿದ್ರೆ, ಅಥವಾ ಬೆಂಕಿ ಹೊತ್ತಿ ಉರಿದಿರುವಂಥದ್ದನ್ನು ನೋಡಿದ್ರೆ, ಈ ಹಾಸ್ಟೆಲ್ನ ಸಿಬ್ಬಂದಿ ಕೂಡ, ಹಾಸ್ಟೆಲ್ನಲ್ಲಿದ್ದಂಥ ಯುವಕ ಯುವತಿಯರು ಕೂಡ ಸಾವನ್ನಪ್ಪಿರೋದ್ರ ಬಗ್ಗೆ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ತಕ್ಷಣಕ್ಕೆ ಅಲ್ಲಿದ್ದಂಥ ಕೆಲವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೂ ಕೂಡ ರವಾನೆ ಮಾಡಲಾಗಿದೆ. ಇನ್ನು ವಿಮಾನ ಸಂಪೂರ್ಣವಾಗಿ ಹೊತ್ತಿ ಉರಿದಿರುವಂಥದ್ದು, ತಕ್ಷಣಕ್ಕೆ ಅಲ್ಲಿಗೆ ಬಂದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಅದನ್ನು ಬೆಂಕಿಯನ್ನು ನಂದಿಸ್ತಾ ಇರುವಂಥದ್ದು. ಹಾಗೆ ಲಗೇಜ್ಗಳನ್ನು ನಾವು ಗಮನಿಸ್ಬೋದು. ಒಂದು ಟ್ರಾವೆಲ್ ಮಾಡ್ತಾ ಇದ್ದಂಥ ಪ್ಯಾಸೆಂಜರ್ಸ್ ಏನಾರು ಇದ್ದರು, ಅವರ ಒಂದು ಲಗೇಜ್ಗಳು, ಜೊತೆಗೆ ವಿಮಾನದ ಕೆಲವೊಂದಷ್ಟು ಬಿಡಿಭಾಗಗಳು, ಅವಶೇಷಗಳು ಕೂಡ ಸುಟ್ಟು ಕರಕಲಾಗಿರುವಂಥದ್ದು ಈ ದೃಶ್ಯಗಳು ಸಾರಿ ಸಾರಿ ಹೇಳ್ತಾ ಇವೆ. ಸೊ ಈಗಾಗಲೇ ಅಧಿಕೃತ ಮಾಹಿತಿ ಕೂಡ ಕೊಟ್ಟಿದೆ. ನೀವು ಆಗ್ಲೇ ಹೇಳಿದ್ರಿ 242 ಪ್ರಯಾಣಿಕರಲ್ಲಿ ಒಟ್ಟು 230 ಪ್ಯಾಸೆಂಜರು, 2 ಪೈಲಟ್ ಹಾಗೆ 10 ಕ್ಯಾಬಿನ್ ಕ್ರೀವ್ ಅನ್ನೋದಾಗಿ ಇದು ಡಿಜಿಸಿಎ ಕೊಟ್ಟಿರುವಂತಹ ಮಾಹಿತಿ. ಎಸ್, ಘಟನೆ ಬಗ್ಗೆ ಈಗಾಗಲೇ ನರೇಂದ್ರ ಮೋದಿ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ವಿಮಾನಯಾನ ಸಚಿವರ ಜೊತೆಗೂ ಕೂಡ ಈಗಾಗಲೇ ಮಾತಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆ ದೃಶ್ಯ, ಅದು ಸಿಪಿಯು ಸುಟ್ಟು ಕರಕಲಾಗಿರುವಂತ ದೃಶ್ಯ. ಹಾಸ್ಟೆಲ್ ಅಂತ ಹೇಳಿದ್ರೆ ಸ್ಟಡೀಸ್ಗೆಲ್ಲ ಬಳಸೋದಕ್ಕೆ ಇಟ್ಕೊಂಡಿದ್ದಂಥದ್ದು, ವಿದ್ಯಾರ್ಥಿಗಳು ಇಟ್ಕೊಂಡಿದ್ದಂಥ ಸಿಸ್ಟಮ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಆಗಲೇ ಮತ್ತೊಂದು ದೃಶ್ಯ ಕೂಡ ತೋರಿಸ್ತಾ ಇದ್ವಿ ನಾವು. ಊಟಕ್ಕೆ ಹಾಕಿರುವಂಥ ತಟ್ಟೆಯಲ್ಲಿ ಊಟ ಇತ್ತು. ಅಂತ ಸಂದರ್ಭ ಇಷ್ಟು ದೊಡ್ಡ ದುರಂತಕ್ಕೆ ಸಾಕ್ಷಿ ಆಗ್ತಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಇನ್ನು ಉಳಿದಂಥವರ ಆರೋಗ್ಯ ಸ್ಥಿತಿ ಹೇಗಾಗಿದೆ, ಏನಾಗಿದೆ ಅನ್ನೋದಾಗಿ. ಅಕ್ಕಪಕ್ಕದಲ್ಲಿದ್ದಂಥ ಮರಗಳು ಸುಟ್ಟು ಕರಕಲಾಗಿದೆ. ಇಡೀ ಕಟ್ಟಡನೇ ದೊಡ್ಡದಾಗಿ ಏನೋ ಒಂದು ವಾರ ಆದಂಥ ಸಂದರ್ಭ ನೋಡ್ತೀವಲ್ಲ, ಅವಶೇಷಗಳು ಹೀಗಿರುತ್ತೆ. ಸುಟ್ಟು ಹೋಗಿರುವಂಥ ಪ್ರದೇಶ, ಸುಟ್ಟು ಹೋಗಿರೋ ಕಟ್ಟಡ, ಮರಗಿಡ. ಸೊ ಅದೇ ಅಂಥದ್ದೇ ದೃಶ್ಯ ನಮ್ಗೆ ಇವತ್ತು ಅಹಮದಾಬಾದ್ನಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಕಾರಣ ವಿಮಾನ ಪತನ. ಟೇಕ್ ಆಫ್ ಆಗ್ತಾ ಇದ್ದ ಕೆಲ ನಿಮಿಷಗಳಲ್ಲಿ ಪತನವಾಗಿರುವಂಥ ವಿಮಾನ 10 ಜನರನ್ನ ಬಲಿ ಪಡೆದಿರೋದು ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಆಗಲೇ ಕೆಲವೊಂದು ಮೃತದೇಹದ ದೃಶ್ಯಗಳನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ನೋಡೋದಕ್ಕೆ ಅಸಾಧ್ಯ. 2 ಕಟ್ಟಡಗಳು, ಅಕ್ಕಪಕ್ಕದಲ್ಲಿ ಇದ್ದಂಥ 2 ಕಟ್ಟಡಗಳು ಸುಟ್ಟು ಭಸ್ಮ ಆಗಿದೆ, ಸುಟ್ಟು ಕರಕಲಾಗಿದೆ. ಅಲ್ಲಿ ಅವಶೇಷಗಳಿಂದ ಕೆಲವೊಂದು ವಸ್ತುಗಳನ್ನ ತೆಗಿತಾ ಇದ್ದಾರೆ, ಹೊರಗೆ ತೆಗಿತಾ ಇದ್ದಾರೆ. ಅದು ಮಕ್ಕಳ ಸಿಪಿಯು ಸಿಸ್ಟಮ್ಗಳು, ಅವರು ಬಳಸ್ತಾ ಇದ್ದಂಥ ವಸ್ತುಗಳು, ಜೊತೆಗೆ ಪ್ಯಾಸೆಂಜರ್ ಲಗೇಜ್ ನೋಡಿ. ಕಟ್ಟಾಗಿ ಬಿದ್ದಿರುವಂಥ ವಿಮಾನದ ರೆಕ್ಕೆ, ಬಿಡಿ ಭಾಗ ಎಲ್ಲವೂ ಕೂಡ ಈ ದುರಂತ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ಹೇಳ್ತಾ ಇದೆ. ಎಸ್, ನಮ್ಮ ಜೊತೆಗೆ ನಾವು ಪ್ರತಿನಿಧಿ ಹರೀಶ್ ಮಾತಾಡ್ತಾ ಇದ್ರು. ಹರೀಶ್, ಈಗಷ್ಟೇ ಚೈತ್ರ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನೋಡಿ, ಕಟ್ಟಡದ ಒಳಗಡೆ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಸುಮಾರು ಒಂದಷ್ಟು 20 ಜನ ಅಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗಿರಬಹುದು ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಒಂದು ಮಾಹಿತಿ. ಅಂದ್ರೆ ಹರೀಶ್, ಯಾಕೆ ಇದೊಂದು ಬಿಗ್ಗೆಸ್ಟ್ ಡಿಸಾಸ್ಟರ್ ಅಂತ ಹೇಳಿ ಇವತ್ತು ಅನ್ಸುತ್ತೆ ಅಂತ ಹೇಳಿದ್ರೆ, ಒಂದು ವಿಮಾನ ಪತನ ಆಗಿರುವಂಥದ್ದು, ಅದರಲ್ಲಿ 242 ಜನ ಪ್ರಯಾಣಿಸ್ತಾ ಇದ್ರು. ಅಂಡ್ ಪತನವಾಗಿರುವಂಥದ್ದು ಒಂದು ಜನ ವಸತಿ ಪ್ರದೇಶದಲ್ಲಿ. ಸೊ ಯಾಕಂದ್ರೆ ಅದೊಂದು BG ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಮೆಸ್ಗೆ ನುಗ್ಗಿರುವಂತಹ ವಿಮಾನ. ಸೊ 2 ರೀತಿಯ ಒಂದು ಡಿಸಾಸ್ಟರ್ಗಳನ್ನು ನೋಡ್ತಾ ಇದ್ವಿ, ಅನಾಹುತಗಳನ್ನು ನೋಡ್ತಾ ಇದ್ವಿ. ಸೊ ಹಾಗಾಗಿ ಬಹುಶಃ ಸಾವು ನೋವಿನ ಸಂಖ್ಯೆಯಲ್ಲಿ ಹೆಚ್ಚಾಗಿರಬಹುದೇನೋ ಅನ್ನುವಂಥದ್ರ ಬಗ್ಗೆ ಸಂಶಯಗಳು ಮೂಡ್ತಾ ಇರುವಂಥದ್ದು. ಹರೀಶ್, ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ?
ಹೌದು ರೆಹಮಾನ್, ಬಹು ಮುಖ್ಯವಾಗಿ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಫ್ಲೈಟ್ಗೆ ಅನ್ಸುತ್ತೆ ಇದು ಏನು ಫ್ಲೈಟ್ ನಿಯಂತ್ರಣ ತಪ್ತಾ ಇದೆ ಅನ್ನುವಂತಹದ್ದು. ತಕ್ಷಣ ಏನು ಅಂತಂದ್ರೆ ಅದನ್ನ ಬೇರೆ ಕಡೆಗೆ ಇಳಿಸ್ಬೇಕು, ಸೇಫ್ ಆಗಿರೋ ಜಾಗಕ್ಕೆ ಇಳಿಸ್ಬೇಕು ಅಂದ್ರೂ ಕೂಡ ಅದು ಸಾಧ್ಯ ಆಗಿಲ್ಲ. ಹಾಗಾಗಿ ಜನವಸತಿ ಪ್ರದೇಶದ ಮೇಲೆ ಅಂದ್ರೆ ಏರ್ಪೋರ್ಟ್ ಪಕ್ಕದ ಜನವಸತಿ ಪ್ರದೇಶ ಏನು ಮೆಘಾನಿ ನಗರ ಏನಿದೆ, ಏರ್ಪೋರ್ಟ್ ಕಾಂಪೌಂಡ್ಗೆ ಹೊಂದಿಕೊಂಡಿರುವಂತಹ ಪ್ರದೇಶ, ಈ ಪ್ರದೇಶದಲ್ಲಿ ಏನು ಫ್ಲೈಟ್ ಪತನ ಆಗಿರುವಂತಹದ್ದು. ಬಹು ಮುಖ್ಯವಾಗಿ ಈ ಬೋಯಿಂಗ್ ಡ್ರೀಮ್ ಲೈನರ್ ಫ್ಲೈಟ್ ಏನಿದೆ ಇದರಲ್ಲಿ ಸುಮಾರು 1,26,000 ಲೀಟರ್ನಷ್ಟು ಇಂಧನವನ್ನ ತುಂಬಿಸಬಹುದು. ಅಂದ್ರೆ ಫುಲ್ ಟ್ಯಾಂಕ್ ಮಾಡಿದಂತ ಸಂದರ್ಭದಲ್ಲಿ 1,26,000 ಲೀಟರ್ ಇಂಧನ ಈ ಒಂದು ಫ್ಲೈಟ್ ನಲ್ಲಿ ಇರುತ್ತೆ. ಒಂದು ಅಹಮದಾಬಾದ್ ನಿಂದ ಲಂಡನ್ಗೆ ಹೊರಡ್ತಾ ಇದೆ ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಫ್ಲೈಟ್ ನಲ್ಲಿ ಒಂದು ಭರ್ತಿ ಆದಂತಹ ಇಂಧನ ತುಂಬಿರುವಂತ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಫ್ಲೈಟ್ ಏನು ಪತನ ಆಯಿತು, ಆ ಮೇಘಾನಿ ನಗರ ಅನ್ನುವಂತ ಜನವಸತಿ ಪ್ರದೇಶದ ಮೇಲೆ ಏನು ಪತನ ಆದಂತ ಸಂದರ್ಭದಲ್ಲಿ ದೊಡ್ಡದಾದಂತಹ ಸ್ಫೋಟ ಸಂಭವಿಸಿದೆ. ಜೊತೆಗೆ ದೊಡ್ಡದಾಗಿ ಬೆಂಕಿ ಹೊತ್ಕೊಂಡಿರುವಂತದ್ದು ಒಂದು ಕಡೆ ಜನವಸತಿ ಪ್ರದೇಶದ ಮೇಲೆ ಬಿದ್ದಿದೆ, ಅದು ಕೂಡ ಹಾಸ್ಟೆಲ್ ಮೆಸ್ ಮೇಲೆ ಬಿದ್ದಿರುವಂತಹದ್ದು. ಮಧ್ಯಾಹ್ನ 1:15 ಸುಮಾರಿಗೆ ಈ ಒಂದು ಪತನ ಆಗಿರುವಂತಹದ್ದು. ಇಂತಹ ಪತನದ ಸಂದರ್ಭದಲ್ಲಿ ಊಟಕ್ಕೆ ಬಂದಿರ್ತಾರೆ, ಅಂದ್ರೆ ಮಧ್ಯಾಹ್ನದ ಊಟಕ್ಕೆ ಬಂದಿರತಕ್ಕಂತಹ ಸಮಯ ಅದು, ವಿದ್ಯಾರ್ಥಿಗಳು ಊಟಕ್ಕೆ ಬಂದಿರ್ತಾರೆ. ಊಟಕ್ಕೆ ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿಯೇ ಮೇಲಿಂದ ದಪ್ಪ ಅಂತ ವಿಮಾನ ಆ ಒಂದು ಕಟ್ಟಡದ ಮೇಲೆ ಬೀಳುತ್ತೆ. ಒಂದು 100 ವಿದ್ಯಾರ್ಥಿಗಳು ಅಲ್ಲಿ ಹಾಸ್ಟೆಲ್ ನಲ್ಲಿ ಊಟವನ್ನ ಮಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿಯೇ ವಿಮಾನ ಬೀಳುತ್ತೆ. ಸುಮಾರು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಕಟ್ಟಡದಲ್ಲಿ ಇದ್ದಂತವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಒಂದು ಸ್ಫೋಟ ಸಂಭವಿಸಿದಂತಹ ಸಂದರ್ಭದಲ್ಲಿ 1,26,000 ಲೀಟರ್ ಇಂಧನ ಒಂದೇ ಸಲ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳ ಮೇಲೂ ಕೂಡ ಹಾನಿಯಾಗಿರುತ್ತೆ, ಸುತ್ತಮುತ್ತ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಕಟ್ಟಡಗಳ ಮೇಲೂ ಕೂಡ ಹಾನಿಯಾಗಿರುತ್ತೆ. ಮತ್ತೆ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡುವಂತವರಿಗೆ 2 ರೀತಿಯಾದಂತಹ ಚಾಲೆಂಜ್. ಹಿಂದೆ ಹೇಳ್ದಂಗೆ ಒಂದು ಅಕ್ಕಪಕ್ಕದ ಕಟ್ಟಡಗಳಲ್ಲಿರ್ತಕ್ಕಂತಹ ಮತ್ತು ಕಟ್ಟಡದ ಮೇಲೆ ಯಾವ ಕಟ್ಟಡದ ಮೇಲೆ ವಿಮಾನ ಬಿದ್ದಿದೆ ಆ ಕಟ್ಟಡದಲ್ಲಿರ್ತಕ್ಕಂತಹ ಜನರನ್ನ ಕೂಡ ರಕ್ಷಣೆ ಮಾಡುವಂತದ್ದು ಒಂದು ಸವಾಲಾದ್ರೆ, ಇನ್ನೊಂದ್ ಕಡೆ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರನ್ನು ಕೂಡ ರಕ್ಷಣೆ ಮಾಡುವಂತದ್ದು ಇನ್ನೂ ದೊಡ್ಡ ಸವಾಲು. ಯಾಕಂತಂದ್ರೆ ವಿಮಾನ ಬಿದ್ದ ತಕ್ಷಣ ಬೆಂಕಿ ಹೊತ್ಕೊಳ್ಳುತ್ತೆ, ಸ್ಫೋಟಗೊಳ್ಳುತ್ತೆ. ವಿಮಾನದೊಳಗಿದ್ದಂತವ್ರನ್ನು ಕೂಡ ರಕ್ಷಣೆ ಮಾಡಬೇಕು ಅಂತಂದ್ರೆ ಅದು ಅಷ್ಟು ಈಸಿ ಅಲ್ಲ. ಯಾಕಂತಂದ್ರೆ ಬೆಂಕಿ ಹೊತ್ತಿ ಉರಿತಾ ಇರುತ್ತೆ. ಸಣ್ಣ ಪುಟ್ಟ ನೀರನ್ನ ಹಾಕಿ ಅಥವಾ ಏನು ಸುತ್ತಮುತ್ತ ಜನರು ಯಾರಿದ್ದಾರೆ ಅವರು ಕೊಡದಲ್ಲೋ ಅಥವಾ ಬಕೆಟ್ ನಲ್ಲೋ ನೀರು ತಂದು ಹಾಕಿ ಅದನ್ನ ಬೆಂಕಿಯನ್ನ ನಂದಿಸ್ಲಿಕ್ಕಾಗಲ್ಲ. ದೊಡ್ಡ ದೊಡ್ಡ ಅಗ್ನಿಶಾಮಕ ವಾಹನಗಳಲ್ಲೇ ಆ ಒಂದು ಬೆಂಕಿಯನ್ನ ನಂದಿಸಬೇಕಾಗತ್ತೆ. ಜೊತೆಗೆ ಕಟ್ಟಡದಲ್ಲಿದ್ದಂತವ್ರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾಕಂತಂದ್ರೆ ಕಟ್ಟಡದಲ್ಲೂ ಕೂಡ ಬೆಂಕಿ ಹೊತ್ಕೊಂಡಿರುತ್ತೆ. ಜೊತೆಗೆ ಕಟ್ಟಡದ ಅವಶೇಷಗಳು ಕೂಡ ಆ ಒಂದು ವಿದ್ಯಾರ್ಥಿಗಳ ಮೇಲೆ ಬಿದ್ದಿರುತ್ತಂತ ಸಂದರ್ಭದಲ್ಲಿ ಆ ಕಟ್ಟಡದ ಅವಶೇಷಗಳನ್ನೆಲ್ಲ ಸೈಡ್ಗೆ ತಳ್ಳಿ ಆ ವಿದ್ಯಾರ್ಥಿಗಳು ಯಾರು ಗಾಯಗೊಂಡಿದ್ರು ಅವ್ರನ್ನೆಲ್ಲರನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸವನ್ನ ಸ್ಥಳೀಯರು ಮಾಡಿರುವಂತಹದ್ದು. ಜೊತೆಗೆ ವಿಮಾನದಲ್ಲಿದ್ದಂತವ್ರನ್ನ ರಕ್ಷಣೆ ಮಾಡುವಂತದ್ದು ಸ್ಥಳೀಯರಿಗೆ ಕಷ್ಟ ಆಗಿದೆ. ಅವರು ಕೂಡ ಆದಷ್ಟು ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನ ಸ್ಥಳೀಯರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ತಕ್ಷಣವೇ 7ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ಆಗಮಿಸಿರುವಂತದ್ದು. ಮತ್ತೆ ಅದು ಕಂಜೆಸ್ಟೆಡ್ ಏರಿಯಾ, ಮೇಘಾನಿ ನಗರ ಅನ್ನುವಂಥದ್ದು ಒಂದು ಕಂಜೆಸ್ಟೆಡ್ ಏರಿಯಾ, ದೊಡ್ಡ ದೊಡ್ಡ ವಾಹನಗಳು ಕೂಡ ಹೋಗ್ಲಿಕ್ಕೆ ಆಗದೆ ಇರತಕ್ಕಂತಹ ಪ್ರದೇಶ. ಆ ಪ್ರದೇಶಕ್ಕೆ ಈಗ ಅಗ್ನಿಶಾಮಕ ದಳದ ವಾಹನಗಳು ಕೂಡ ತಲುಪಿವೆ, NDRF ಸಿಬ್ಬಂದಿಗಳು ಕೂಡ ತಲುಪಿದ್ದಾರೆ, SDRF ಸಿಬ್ಬಂದಿಗಳು ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಕೂಡ ತಲುಪಿದ್ದಾರೆ. ಬೆಂಕಿ ನಂದಿಸುವಂತಹ ಕೆಲಸ ಆಗ್ತಾ ಇರುವಂತದ್ದು. ಬಹು ಮುಖ್ಯವಾಗಿ ವಿಮಾನದ ಒಳಗೆ ಯಾರಿದ್ದಾರೆ, ಯಾರಿಗೆ ಚಿಕಿತ್ಸೆ ಅಗತ್ಯ ಇದೆ ಅವ್ರನ್ನೆಲ್ಲರನ್ನು ಕೂಡ ರಕ್ಷಣೆ ಮಾಡುವಂತಹದ್ದು. ಒಂದು ಅಂತ ವಿದೇಶಿ ವಿಮಾನ ಅಂತಂದ್ರೆ ಹೆಚ್ಚಿನ ಲಗೇಜ್ ಕೂಡ ಇರುತ್ತೆ, ಆ ಲಗೇಜ್ಗೂ ಕೂಡ ಬೆಂಕಿ ತಾಗಿರುತ್ತೆ. ಅದು ಹೆಚ್ಚಿನ ರೀತಿಯಾಗಿ ಬೆಂಕಿ ವ್ಯಾಪಿಸಿರುತ್ತೆ. ಅಂದ್ರೆ ವಿಮಾನ ಹೆಚ್ಚು ಒತ್ತಿ ಉರಿಯಲಿಕ್ಕೆ ಈ ಲಗೇಜ್ಗಳು ಕೂಡ ಕಾರಣ ಆಗಿರುತ್ತೆ. ಯಾಕೆಂದ್ರೆ ಬಟ್ಟೆಗಳಿರುತ್ತೆ, ಬಟ್ಟೆಯ ಲಗೇಜ್ಗಳಿರುತ್ತೆ, ಪ್ಲಾಸ್ಟಿಕ್ ಅಂಶಗಳು ಜಾಸ್ತಿ ಇರುತ್ತೆ, ಇವು ಕೂಡ ಹೆಚ್ಚು ಹೊತ್ತು ಹೊತ್ತಿ ಉರಿತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಬೆಂಕಿ ನಂದಿಸುವಂತಹ ಕೂಡ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಈಗ ಬೆಂಕಿ ನಂದಿಸುವಂತಹ ಕೆಲಸ ನಡೀತಾ ಇದೆ, ಬಹುತೇಕ ಬೆಂಕಿ ನಂದಿಸುವಂತಹ ಕೆಲಸ ಮುಗ್ದಿರುವಂತಹದ್ದು. ಈಗ ಮುಖ್ಯವಾಗಿ ಯಾರು ವಿಮಾನದ ಒಳಗೆ ಯಾರ್ಯಾರು ಪ್ರಯಾಣಿಕರಿದ್ರೆ, ಯಾರು ಚಿಕಿತ್ಸೆ ಅಗತ್ಯ ಇದೆ ಅವ್ರನ್ನೆಲ್ಲರೂ ಕೂಡ ರಕ್ಷಣೆ ಮಾಡಿ ಈಗ ಆಸ್ಪತ್ರೆಗೆ ದಾಖಲಿಸ್ತಾ ಇರುವಂತಹದ್ದು. ಗ್ರೀನ್ ಕಾರಿಡಾರ್ ಅನ್ನ ಮಾಡಿರುವಂತಹದ್ದು. ಯಾವುದೇ ರೀತಿಯಾದಂತಹ ಅಂದ್ರೆ ಎಲ್ಲಿ ವಿಮಾನ ಪತನ ಆಗಿದೆ ಅಲ್ಲಿಂದ ಹಿಡಿದು ಆಸ್ಪತ್ರೆಗಳು, ಯಾವ್ಯಾವ ಆಸ್ಪತ್ರೆಗಳನ್ನ ಅಹಮದಾಬಾದ್ ನಲ್ಲಿ ಗುರುತಿಸಲಾಗಿದೆ. ಅಹಮದಾಬಾದ್ ನಲ್ಲಿ ಆಸ್ಪತ್ರೆಗಳು ಸಾಕಾಗ್ಲಿಲ್ಲ ಅಂತಂದ್ರೆ ಪಕ್ಕದ ಗಾಂಧಿನಗರದಲ್ಲೂ ಸಾಕಾಗಲಿಲ್ಲ ಅಂತಂದ್ರೆ ವಡೋದರ, ಹೀಗೆ ಸೂರತ್, ಯಾವ್ಯಾವ ನಗರಗಳಿಗೆ ಆಸ್ಪತ್ರೆಗಳಿಗೆ ಸಾಗಿಸಬೇಕು, ಹೀಗೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಿರಂತರವಾಗಿ
ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಪ್ರತಿ ಕ್ಷಣದ ಮಾಹಿತಿ ಬೇಕು ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಜೊತೆಗೆ ಅಮಿತ್ ಶಾ ಅವರು ಕೂಡ ಖುದ್ದು ಈಗ ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣವನ್ನ ಬೆಳೆಸಿರುವಂತಹದ್ದು. ಒಂದು ಕಾರ್ಯಾಚರಣೆಯ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನರೇಂದ್ರ ಮೋದಿ ಅವರು ಎಲ್ಲವನ್ನು ಕೂಡ ಕೇಳಿ ತಿಳ್ಕೊಳ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಗಾಯಗೊಂಡಂತವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಬೇಕಾಗುತ್ತೆ. ಬಹು ಮುಖ್ಯವಾಗಿ ಏನು ಏರ್ಪೋರ್ಟ್ ಕಡೆಗೆ ಅನೇಕ ಏನು ವಿಮಾನದಲ್ಲಿ ಪ್ರಯಾಣಿಕರು ಯಾರು ಹೊರಟಿದ್ರು ಅವರ ಸಂಬಂಧಿಕರುಗಳು ಕೂಡ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಈಗ ಏರ್ಪೋರ್ಟ್ ನ ಅಧಿಕಾರಿಗಳು ಅವರಿಗೂ ಕೂಡ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ, ಉತ್ತರವನ್ನ ಕೊಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಆತಂಕ ಇದೆ. ಏರ್ಪೋರ್ಟ್ ಕಡೆ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ, ಮತ್ತೆ ವಿದೇಶಿಗರು ಕೂಡ ಇಲ್ಲಿ ಇರೋದ್ರಿಂದ ಅಲ್ಲೂ ಕೂಡ ಈಗ ಆತಂಕ, ಹೆಚ್ಚಿನ ಆತಂಕ ಈಗ ಸೃಷ್ಟಿಯಾಗಿರುವಂತಹದ್ದು. ರೈಟ್ ಹರೀಶ್ ಹೋಲ್ಡ್, ಮತ್ತೆ ನಾನು ನಿಮ್ ಜೊತೆಗೆ ಮಾತಾಡ್ತೀನಿ. ಟು ಸಮ್ ಅಪ್, ಸೊ ಇವತ್ತು ಏನ್ ನಡೀತು ಘಟನೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಈಗ ನೀಡ್ತಾ ಇದ್ದೀವಿ.